ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 26. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 147ನೇ ಪುಟ. ಶೀರ್ಷಿಕೆ ಕ್ಷಮಿಸುವುದರಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಲೂಕ 23:34. ಕ್ರಿಸ್ತನು ನಮ್ಮ ಮಾದರಿಯಾಗಿದ್ದಾನೆ. ದೇವರ ಮಾನವ ಕುಟುಂಬದ ಸದಸ್ಯರಾಗಿರುವವರು, ಅಂದರೆ ಮುಂದಿರುವ ಅನುಗ್ರಹ ಮತ್ತು ಸಾಧ್ಯತೆಗಳನ್ನು, ಅದರ ಮುಖ್ಯತ್ವವನ್ನು ಅರ್ಥ ಮಾಡಿಕೊಳ್ಳದ ಕಾರಣ ಅವರು ಗ್ರಹಿಸಲಾರದ ಕೆಲಸವನ್ನು ಸಾಧಿಸಲು ಕ್ರಿಸ್ತನು ತನ್ನನ್ನು ತಾನು ಮಾನವ ಕುಟುಂಬದ ಯಜಮಾನನ ಸ್ಥಾನದಲ್ಲಿ ಇರಿಸಿಕೊಂಡನು. ಆತನ ಕೃಪೆಯು ಬಲಹೀನತೆಯಾಗಿರಲಿಲ್ಲ, ಆದರೆ ಅದು ಪಾಪವನ್ನು ಶಿಕ್ಷಿಸುವ ಬಲಿಷ್ಠವಾದ ಶಕ್ತಿಯಾಗಿತ್ತು. ಆದರೂ ಆ ಶಕ್ತಿಯು ಮಾನವ ಪ್ರೀತಿಯನ್ನು ಸೆಳೆಯುವ ಶಕ್ತಿಯಾಗಿತ್ತು. ನ್ಯಾಯದ ಅತ್ಯುನ್ನತ ಪವಿತ್ರತೆಯ ಒಂದು ತುಣುಕನ್ನಾದರೂ ತ್ಯಾಗ ಮಾಡದೇ ಇರುವಂತೆ ಕ್ರಿಸ್ತನ ಮೂಲಕ ನೀತಿಯನ್ನು ಸಕ್ರಿಯಗೊಳಿಸಲಾಗಿದೆ. ಕ್ರಿಸ್ತನು ನಮಗೆ ಪ್ರಾರ್ಥಿಸಲು ಹೇಳಿಕೊಟ್ಟನು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂದು ಪ್ರಾರ್ಥಿಸಲು ಹೇಳಿಕೊಟ್ಟನು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನೂ ಕ್ಷಮಿಸುವನು ಎಂದು ಹೇಳಿಕೊಟ್ಟಿದ್ದಾನೆ. ಯಾರಾದರೂ ನಿಮಗೆ ತಪ್ಪು ಮಾಡಿದ್ದರೆ ಮತ್ತು ನಾನು ಪಶ್ಚಾತ್ತಾಪ ಪಡುತ್ತೇನೆ ಎಂದು ಅವರು ನಿಮಗೆ ಹೇಳಲು ಅಹಂಕಾರದವರಾಗಿದ್ದರೆ, ಹಠಮಾರಿಗಳೂ ಆಗಿದ್ದರೆ, ನೀವೇ ಅಪರಾಧಿಯ ಬಳಿಗೆ ಹೋಗಿ, ಕ್ರಿಸ್ತನ ನಿಮಿತ್ತ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ನನಗೆ ಮಾಡಿದ ಹಾನಿಯನ್ನು ಕ್ಷಮಿಸುತ್ತೇನೆ ಎಂದು ಹೇಳುವುದಿಲ್ಲವೋ? ಈ ಪ್ರೀತಿಯ ಕಾರ್ಯಕ್ಕೆ ಯೇಸು ಸಾಕ್ಷಿಯಾಗಿರುತ್ತಾನೆ ಮತ್ತು ಅನುಮತಿ ಕೊಡುತ್ತಾನೆ. ಇದನ್ನು ನೀವು ಇತರರಿಗೆ ಮಾಡಿದಾಗ ಅದನ್ನು ನಿಮಗೆ ಮಾಡಲಾಗುತ್ತದೆ. ನಮ್ಮ ವಿರುದ್ಧ ತಪ್ಪು ಮಾಡಿದವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲಿ ಅಥವಾ ಇಲ್ಲದಿರಲಿ, ಅವರ ಬಗ್ಗೆ ನಾವು ಕರುಣೆ ಮತ್ತು ಸಹಾನುಭೂತಿಯ ಮನೋಭಾವವನ್ನು ಹೊಂದಿರಬೇಕು. ಅವರು ತಪ್ಪೊಪ್ಪಿಕೊಂಡು ಪಶ್ಚಾತ್ತಾಪ ಪಡಲು ವಿಫಲರಾದರೆ, ನ್ಯಾಯ ತೀರ್ಪಿನ ದಿನದಲ್ಲಿ ಅವರ ಪಾಪಗಳನ್ನು ಅವರಿಗೆ ತೋರಿಸಲು ಆ ಪಾಪಗಳನ್ನು ಮೇಲಿನ ಪುಸ್ತಕಗಳಲ್ಲಿ ದಾಖಲಿಸಲಾಗಿರುತ್ತದೆ. ಆದರೆ ಅವರು ನಾನು ಪಶ್ಚಾತ್ತಾಪ ಪಡುತ್ತೇನೆ ಎಂದು ಹೇಳಿದರೆ, ನಮ್ಮ ವಿರುದ್ಧದ ಅವರ ಪಾಪಗಳನ್ನು ನಾವು ಹೃದಯಪೂರ್ತಿಯಿಂದ ಮುಕ್ತವಾಗಿ ಕ್ಷಮಿಸಬೇಕು. ನಿಜವಾದ ಸಂಪತ್ತು ಆಸ್ತಿಯ ಸ್ವಾಧೀನದಲ್ಲಿ ಅಥವಾ ಅಲಂಕರಿಸುವ ಸ್ಥಾನಮಾನಗಳಲ್ಲಿ ಇರುವುದಿಲ್ಲ, ಆದರೆ ಸತ್ಯಕ್ಕೆ ವಿಧೇಯರಾಗುವ ಮೂಲಕ ಹೊಂದುವ ಶುದ್ಧ, ಸ್ವಚ್ಛ ಹೃದಯ. ಇವುಗಳಿಂದ ನಿಜವಾದ ಸಂಪತ್ತನ್ನು ಹೊಂದಬಹುದು. ಪರಲೋಕದ ತತ್ವಗಳನ್ನು ಪಾಲಿಸುವಂತಹ ಅವಕಾಶವನ್ನು ಪ್ರತಿಯೊಬ್ಬರಿಗೂ ಕೊಡಲಾಗಿದೆ. ಆದ ತಪ್ಪುಗಳನ್ನು ಕ್ಷಮಿಸಬೇಕು, ಅದಕ್ಕೆ ಪ್ರತೀಕಾರ ತೀರಿಸಬಾರದು. ಅದು ನಿಜವಾದ ಒಳ್ಳೆಯತನವಾಗಿರುವ ಜ್ಞಾನದ ಪ್ರಕಟಣೆಯಾಗಿರುತ್ತದೆ. ಮನುಷ್ಯರಿಗಾಗಿ ದೇವರು ಮಾಡಿದ ಕ್ರಿಸ್ತನಂತಹ ಪ್ರೀತಿಯು ಗುಣಸ್ವಭಾವದ ನಿಜವಾದ ಮಾನಸಾಂತರದ ಪ್ರಕಟಣೆಯಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.